ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿ ಸಿಎಂಗಳು, ಮಾಜಿ ಸಿಎಂಗಳು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಎಂಟ್ರಿ ಕೊಟ್ಟಿದ್ರು. ಆದರೆ ಮಾಜಿ ಡಿಸಿಎಂ ಎಂಟ್ರಿ ಬಾಕಿ ಇತ್ತು. ಸೊ ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಈಗ ಈಶ್ವರಪ್ಪನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಶ್ವರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಧರ್ಮಾಧಿಕಾರಿಯ ಪಕ್ಕದಲ್ಲೇ ಕೂತು ಧಗಧಗನೆ ಕೆಂಡ ಕಾರಿದ ಮಾಜಿ ಡಿಸಿಎಂ ಬುರುಡೆ ಪಟಾಲಂಗೆ ದಂಡನಾಯಕ ಮಠಣ್ಣ ಎಂದ ಈಶ್ವರಪ್ಪ ಮಂಜುನಾಥನ ಮೇಲಾಣೆ ಪ್ರಾಣ ಬಿಟ್ಟೇನು ಹೋರಾಟ ಬಿಡೋನು ಹೇಳ್ತಾ ಇರೋದು ಯಾರು? ಉಚ್ಚಾಟಿಸಲ್ಪಟ್ಟ ಈಶ್ವರಪ್ಪ. ಸತ್ಯ ಹೊರಬರೋವರೆಗೂ ನಿರಂತರ ಹೋರಾಟ ಮಾಡ್ತೀನಿ, ಈಶ್ವರಪ್ಪರ ಪ್ರತಿಜ್ಞೆ ಇದು. ಮಧ್ಯಂತರ ವರದಿ ವಿಳಂಬದ ಬಗ್ಗೆ ಸಂದೇಹ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಈಶ್ವರಪ್ಪರಿಂದ ಗುರುತರ ಆರೋಪ. ಕಾಂಗ್ರೆಸ್ ಸತ್ಯವನ್ನ ಸಮಾಧಿ ಮಾಡಲು ಹೊರಟಿದೆ. ಇದನ್ನು ಈಶ್ವರಪ್ಪ ಹೇಳ್ತಾ ಇರೋದು ನನಗೆ ಅತ್ಯಂತ ಆಶ್ಚರ್ಯಕರ. ಮಧ್ಯಂತರ ವರದಿ ವಿಳಂಬ ಆಗ್ತಾ ಇರೋದು ನನಗೆ ಸಂದೇಹ ಮೂಡಿಸ್ತಾ ಇದೆ. ಗುತ್ತಿಗೆದಾರನ ಆತ್ಮಹತ್ಯಾ ಪ್ರಕರಣದಲ್ಲಿ ಏನೇನು ಚರ್ಚೆಗಳಾಯಿತು, ಆ ಸಂದರ್ಭದಲ್ಲಿ ಸರ್ಕಾರ ತ್ವರಿತವಾಗಿ ಆಕ್ಷನ್ ತೆಗೆದುಕೊಳ್ತಾ ಇದ್ದಿದ್ರೆ ವಿಳಂಬ ಮಾಡದೆ ಏನು ಗತಿ ಆಗ್ತಾ ಇತ್ತು ಅನ್ನೋ ಪರಿಜ್ಞಾನವನ್ನು ಮರೆತು SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯ ಮಧ್ಯಂತರ ವರದಿಗೆ ಅನಿವಾರ್ಯವಾದ ಸಂದರ್ಭ ಎದುರಾದ್ರೆ SITಯ ಮುಖ್ಯಸ್ಥ ಮೊಹಾಂತಿ ಅವರು ಮಧ್ಯಂತರ ವರದಿಯನ್ನು ಸಲ್ಲಿಸಬಹುದು. ಅದರ ಹಕ್ಕು ಮತ್ತು ಅದರ ನಿರ್ಧಾರ SIT ಮುಖ್ಯಸ್ಥರಿಗೆ ಬಿಟ್ಟಿರೋದು. ಕಾರಣ, ಒಂದು ಸ್ವತಂತ್ರವಾದ ತನಿಖಾ ತಂಡವಲ್ಲದ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವಂತ ಒಂದು ತನಿಖಾ ತಂಡ. ಆ ತನಿಖಾ ತಂಡಕ್ಕೊಂದು ಜವಾಬ್ದಾರಿ ವಹಿಸಿದ ನಂತರ ಅದರ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳನ್ನು ಅಂತಿಮ ವರದಿ ಮುಖಾಂತರವಾಗಿ ಸಲ್ಲಿಸಬೇಕೋ ಅಥವಾ ಕೆಲ ಗುರುತರವಾದಂಥ ಸಂದರ್ಭ ಎದುರಾದಾಗ ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕೋ ಅದು ಮಾಜಿ DCM ಆಗಿ ನಿಮಗೆ ಹೇಳೋದಕ್ಕೆ ಅಧಿಕಾರನೇ ಇಲ್ಲ. ನಾಗರಿಕನಾಗಿ ನಾವು ಅದನ್ನು ಒತ್ತಾಯಪಡಿಸೋ ಅಧಿಕಾರ ನಮಗೂ ಇಲ್ಲ. ಕಾರಣ, ಇನ್ವೆಸ್ಟಿಗೇಷನ್ ಪೂರ್ಣಗೊಂಡಿಲ್ಲ ರೀ. ಅಪೂರ್ಣಗೊಂಡಂತಹ ತನಿಖೆ ಆನ್ ಪ್ರೋಸೆಸ್, ಕಾರ್ಯ ಪ್ರಗತಿಯಲ್ಲಿದೆ, ತನಿಖೆ ನಡೀತಾ ಇದೆ. ಆತುರಕ್ಕೆ ಬಿದ್ದು ಮಧ್ಯಂತರ ವರದಿ ಸಲ್ಲಿಸಿ ಅಂದರೆ ಪಾಪ ಮೊಹಾಂತಿ ಏನು ಮಾಡಬೇಕು? ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ತನ್ನ ಸುಪರ್ದಿಗೆ ಪಡೆದುಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ದಿನಕ್ಕೊಬ್ಬರಿಗೆ ನೋಟಿಸ್ ಕೊಟ್ಟು SIT ಅಧಿಕಾರಿಗಳ ವಿಚಾರಣೆಗೆ ಒಳಗಾಗಬೇಕು ಅಂತೇಳಿ ನೋಟಿಸ್ ಕಳುಹಿಸಿಕೊಡಲಾಗ್ತಾ ಇದೆ. ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿಕೊಂಡು SIT ಅಧಿಕಾರಿಗಳು ರಾತ್ರಿ ಹಗಲೆನ್ನದೆ ಇನ್ವೆಸ್ಟಿಗೇಷನ್ ನಡೆಸ್ತಿರ್ಬೇಕಾದ್ರೆ ವಿಳಂಬ ಮಧ್ಯಂತರ ವರದಿ ಅನುಮಾನ ಮೂಡಿಸ್ತಾ ಇದೆ ಅಂತ ಕೊತ ಕುದಿಯೋದ್ರಿಂದಾಗಿ ನಿಮಗೆ ಮಧ್ಯಂತರ ವರದಿ ಸಿಗುತ್ತಾ? ಯಾರನ್ನ ತೃಪ್ತಿಪಡಿಸೋದಕ್ಕೆ ನಿಮ್ಮ ನಿರ್ಧಾರ? ಯಾರನ್ನ ಸಮಾಧಾನ ಪಡಿಸೋದಕ್ಕೆ ನಿಮ್ಮ ನಿರ್ಧಾರ? ಪಕ್ಷದಲ್ಲಿ ಜವಾಬ್ದಾರಿಯನ್ನ ಕಳೆದುಕೊಂಡು ಸಾಮಾಜಿಕವಾಗಿ ಹೊಸ ಜವಾಬ್ದಾರಿಯನ್ನ ಪಡೆಯುವಂತಹ ಸಂಚ ನಿಮ್ಮದು. ಜನ ಮಾತನಾಡ್ತಾ ಇದ್ದಾರೆ. ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಈಶ್ವರಪ್ಪ ಎಂಟ್ರಿ. ಧರ್ಮಾಧಿಕಾರಿಯ ಪಕ್ಕದಲ್ಲೇ ಕೂತು ಧಗಧಗನೆ ಕೆಂಡ ಕಾರಿದ ಮಾಜಿ DCM ಬುರುಡೆ ಪಟಾಲಂಗೆ ದಂಡನಾಯಕ ಮಠಣ್ಣ ಎಂದ ಈಶ್ವರಪ್ಪ ಮಂಜುನಾಥನ ಮೇಲಾಣೆ ಪ್ರಾಣ ಬಿಟ್ಟೆನು ಹೋರಾಟ ಬಿಡೆನು ಎಂದು ಪ್ರತಿಜ್ಞೆ. ಸತ್ಯ ಹೊರಬರುವವರೆಗೂ ಕೂಡ ನಿರಂತರ ಹೋರಾಡ್ತೀನಿ. ಮಧ್ಯಂತರ ವರದಿ ವಿಳಂಬದ ಬಗ್ಗೆಯೂ ಕೂಡ ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಈಶ್ವರಪ್ಪರಿಂದ ಗುರುತರ ಆರೋಪ. ಮಾಜಿ DCM KS ಈಶ್ವರಪ್ಪ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.